ಡಿಕೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತಾ? ಶಾಸಕರ ದೆಹಲಿ ಪರೇಡ್ ನಡೀತಾ ಇದ್ದು, ಮತ್ತೊಂದೆಡೆ ನಿಗಮ ಮಂಡಳಿ ಆಕಾಂಕ್ಷಿಗಳು ಕೂಡ ದೆಹಲಿಗೆ ತೆರಳಿದ್ದಾರೆ. ನೋಡಿ, ಅಶ್ವವೇಗ ನ್ಯೂಸ್ ಜೊತೆ ಅಶೋಕ್ ಪಟ್ಟಣ್ ಮಾತನಾಡಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮೈನರ್ ಸರ್ಜರಿ, ಶಾಸಕರ ದೆಹಲಿ ಪರೇಡ್ ನಡೀತಾ ಇದೆ. ಇನ್ನು ಮತ್ತೊಂದು ಕಡೆ ನಿಗಮ ಮಂಡಳಿ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆ ಅಶೋಕ್ ಪಟ್ಟಣ್ ಮಾತನಾಡಿದ್ದಾರೆ. ಈಗ ಹೋಗ್ತಾ ಇರೋದು ಸಚಿವ ಸ್ಥಾನಕ್ಕೆ ಅಲ್ಲ, ಬದಲಾಗಿ ಪ್ರಬಲ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನಾವು ದೆಹಲಿಗೆ ಹೋಗ್ತಾ ಇದ್ದೀವಿ. ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ದೆಹಲಿ ಪ್ರಯಾಣವಾಗ್ತಾ ಇದೆ. 10 ಜನರು ನಾವು ದೆಹಲಿಗೆ ಹೋಗ್ತಾ ಇದ್ದೇವೆ ಈ ವಿಚಾರವಾಗಿ ಮಾತನಾಡಲು. ಉಪಜಾತಿ ವಿಚಾರವಾಗಿ ಈ ಹಿಂದೆ ಮಂತ್ರಿ ಸ್ಥಾನ ಕೈ ತಪ್ಪಿತ್ತು. ಈ ಬಾರಿ ಪ್ರಬಲವಾದ ನಿಗಮ ಮಂಡಳಿ ಸಿಗಲೇಬೇಕು, ನಮ್ಮ ಘನತೆಗೆ ತಕ್ಕಂತೆ ಸ್ಥಾನಮಾನವನ್ನ ಕೊಡಬೇಕು. ನಾಳೆ 10 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಅಶೋಕ್ ಪಟ್ಟಣ್ ಮಾಹಿತಿಯನ್ನ ನೀಡಿದ್ದಾರೆ. ಅಶ್ವವೇಗ ಜೊತೆ ಮಾತನಾಡಿದ್ದಾರೆ. ಅಂದ್ರೆ ಏನು, ನಾವು ಹೋಗ್ತಾ ಇರೋದು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಅಲ್ಲ, ಬದಲಾಗಿ ಪ್ರಬಲ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೆಹಲಿಗೆ. 10 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. 10 ಗಂಟೆಗೆ ನಾವು ಭೇಟಿ ಆಗ್ತೀವಿ. ಉಪಜಾತಿ ವಿಚಾರವಾಗಿ ಹಿಂದೆ ಮಂತ್ರಿ ಸ್ಥಾನ ಕೈ ತಪ್ಪಿತು, ಈ ಬಾರಿ ಪ್ರಬಲವಾದ ನಿಗಮ ಮಂಡಳಿ ಸಿಗಲೇಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ದಾರೆ ಅಶೋಕ್ ಪಟ್ಟಣ್. ನೋಡಿ, ಅಶ್ವವೇಗ ಜೊತೆ ಅಶೋಕ್ ಪಟ್ಟಣ್ ಮಾತನಾಡಿದ್ದಾರೆ. ಈಗ ಹೋಗ್ತಾ ಇರೋದು ಸಚಿವ ಸ್ಥಾನಕ್ಕಾಗಿ ಅಲ್ಲ, ಬದಲಾಗಿ ಪ್ರಬಲ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕಾಗಿ ಹೋಗ್ತಾ ಇದ್ದೀವಿ. ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ದೆಹಲಿ ಪ್ರಯಾಣವಾಗ್ತಾ ಇದೆ. 10 ಜನರು ನಾವು ದೆಹಲಿಗೆ ಹೋಗ್ತಾ ಇದೀವಿ ಅಂದ್ರೆ 10 ಜನ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ನಿಗಮ ಮಂಡಳಿ ಆಕಾಂಕ್ಷಿಗಳು ಯಾರಿದ್ದಾರೆ, ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳು, ಅವರೆಲ್ಲರೂ ಕೂಡ ಹೋಗ್ತಾ ಇರುವಂಥದ್ದು. ಉಪಜಾತಿ ವಿಚಾರಕ್ಕಾಗಿ ಮಂತ್ರಿಗಿರಿ ಕೈ ತಪ್ಪಿತು, ಆದರೆ ಈ ಬಾರಿ ಹೋಗ್ತಾ ಇರುವಂಥ ವಿಚಾರ ಏನಂದ್ರೆ ಪ್ರಬಲವಾದ ನಿಗಮ ಮಂಡಳಿ ಸಿಗಲೇಬೇಕು ನನಗೆ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಮ್ಮ ಘನತೆಗೆ ತಕ್ಕಂತೆ ಸ್ಥಾನಮಾನವನ್ನು ಕೊಡಬೇಕು. ನಾಳೆ 10 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ನಾವು ಮಾತನಾಡ್ತೀವಿ ಅಂತ ಹೇಳಿ ಇಲ್ಲಿ ಅಶೋಕ್ ಪಟ್ಟಣ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಸಚೇತಕರಾದಂತಹ ಅಶೋಕ್ ಪಟ್ಟಣ್ ಇದ್ದಾರೆ, ಮಾತನಾಡಿಸ್ತೇನೆ. ಸರ್, ದೆಹಲಿಗೆ ಹೋಗ್ತಿದ್ದೀರಿ ಅನ್ನುವಂತಹ ಒಂದು ಸುದ್ದಿ ಇದೆ, ಎಷ್ಟು ಜನ ಹೋಗ್ತಿದ್ದೀರಾ, ಕಾರಣ ಏನು? ಸುಮಾರು ಒಂದು 10 ಜನ ಹೋಗ್ತಾ ಇದೀವಿ. ಕಾರಣ ಏನಿಲ್ಲ, ಮಂತ್ರಿಮಂಡಲ ಕೇಳಕ್ಕೆ ಹೋಗ್ತಾ ಇಲ್ಲ. ಮಂತ್ರಿಮಂಡಲ ಆಗಲೇ ಫುಲ್ ಆಗಿದೆ. ನಾವು ಚೇರ್ಮನ್ಶಿಪ್ ಕೇಳಕ್ಕೆ ಹೋಗ್ತಾ ಇದೀವಮ್ಮ. ಯಾವ್ದಾದ್ರು ಒಂದು ಒಳ್ಳೇದು ನಮಗೆ ಗೌರವ ಅಂತ ತರೋವಂಥದ್ದು ಒಂದು ಚೇರ್ಮನ್ಶಿಪ್ ಕೊಟ್ಟರೆ ಪಕ್ಷದಾಗ ನಾವು ಚೆನ್ನಾಗಿ ಸಂಘಟನೆ ಮಾಡ್ಕೊಂಡು ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಹೈಕಮಾಂಡ್ ವಿರುದ್ಧ ಆಗಲಿ, ನಮ್ಮ ಲೀಡರ್ಗಳ ವಿರುದ್ಧ ಆಗಲಿ ನಾವೇನು ಬ್ಲ್ಯಾಕ್ ಮೇಲ್ ಮಾಡೋ ಪರಿಸ್ಥಿತಿ ಅಂತೂ ನಾವಿಲ್ಲ, ಮಾಡೋದು ಇಲ್ಲ. ನಾವೆಲ್ಲ ಮೊದಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದವರು. ನಮಗೆ ಮಂತ್ರಿಮಂಡಲ ಕೇಳಿದ್ವಿ, ಕೊಡಲಿಲ್ಲ. ಕಾರಣಾಂತರ ಕೊಡಲಿಲ್ಲ, ಅದರಿಂದ ಬೇಸರ ಮಾಡ್ಕೊಳ್ಳಲ್ಲ. ಅಟ್ಲೀಸ್ಟ್ ನಮಗೆ ಗೌರವಕ್ಕೆ ಕಾರ್ಪೊರೇಷನ್ ಯಾವುದಾದ್ರು ಒಂದು ಒಳ್ಳೆ ಕಾರ್ಪೊರೇಷನ್ ಚೇರ್ಮನ್ಗಳು ಮಾಡಿ ಅಂತ. 23 ಜನ ಶಾಸಕರಿಗೆ ಮಂತ್ರಿಗಳು ಆಗಿಲ್ಲ, ಚೇರ್ಮನ್ ಆಗಿಲ್ಲ. ಆ 23 ಜನಕ್ಕೆ ನೀವು ಎಲ್ಲ MLAಗಳಿಗೆ, ಬೇರೆಯವರು ಎಲ್ಲ MLAಗಳು ಮಾಡಿದಿರಲ್ಲ, ಅವ್ರಿಗೆ ನೀವು ಹೇಳಿದ್ರಿ 2.5 ವರ್ಷ ಅಂತ, ಅವ್ರು ರಾಜೀನಾಮೆ ತೊಗೊಂಡು ನಮಗೆಲ್ಲ ಅಪಾಯಿಂಟ್ಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸಚೇತಕರಾಗಿದ್ದೀರಿ, ಅದರಲ್ಲಿ ಮುಂದುವರಿಯೋದಕ್ಕಾಗಾದ್ರೆ ಇಷ್ಟ ಇಲ್ಲ? ನನಗೇನು ಇಷ್ಟ ಇಲ್ಲ, ಯಾಕಂದರೆ 8 ವರ್ಷ ಮಾಡಿ ಸಾಕು, ಬೇರೆಯವ್ರಿಗೆ ಅವಕಾಶ ಕೊಡೋಣ. ಮತ್ತು ಯಾವ್ದಾರು ಒಂದು ಚೇರ್ಮನ್ಶಿಪ್ ತೊಗೊಂಡು ಚೆನ್ನಾಗಿ ಕೆಲಸ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿ. ಹಿಂದೆ ಸಚಿವ ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟಿನ ಒಂದಿಷ್ಟು ಲಾಬಿ ನಡೆದಿತ್ತು, ತಾವು ಕೂಡ ಒತ್ತಾಯ ಹಾಕಿದ್ರಿ. ಅಂದರೆ ನಾನು ಹಿರಿಯರಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಸಿಕ್ಕಿರಲಿಲ್ಲ, ಈಗ ಸಿಗುತ್ತಾ ಅಂತ? ಈಗ ನೋಡಮ್ಮ, ಮಂತ್ರಿಮಂಡಲ ನಾವು ಟ್ರೈ ಮಾಡ್ತಾನೆ ಇಲ್ಲ. ಇದು ಕಾರ್ಪೊರೇಷನ್ನು ಟ್ರೈ ಮಾಡ್ತಾ ಇದ್ವಿ ಹೊರತಾಗಿ ಮಂತ್ರಿಮಂಡಲ ಕೇಳೋದಿಲ್ಲ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ಈಗಿರೋ ಕ್ಯಾಬಿನೆಟ್ ಇರೋರು ಎಲ್ಲ 3-4 ಜನ ಬಿಟ್ಟರೆ ಅವರೆಲ್ಲರಿಗಿಂತ ಸೀನಿಯರ್ ನಾನೇ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯದ ನಾಯಕರು ಹೇಳ್ತಾ ಇದ್ದೀನಿ, ಜಾತಿ ತೊಗೊಂಡು ಆ ಉಪಜಾತಿ ಮಾಡೋಕ್ಕೆ ಹೋಗಬೇಡಿ. ನಾನು ನಮ್ಮ ಸರ್ವಿಸ್ ನೋಡಿ, ನಮ್ಮ ಲಾಯಲ್ಟಿ ಆ್ಯಂಡ್ ಸರ್ವಿಸ್ ನೋಡಿ ಪಾರ್ಟಿಗೆ ನೋಡ್ಬಿಟ್ಟು ನೀವು ಮಂತ್ರಿಮಂಡಲ ಮಾಡು ಅಂತ ಹೇಳಿದ್ದೆ. ಆದರೆ ಕಾರಣಾಂತರಗಳಿಂದ ಅವ್ರು ಜಾತಿ ನೋಡಿದ್ರು, ಉಪಜಾತಿ ನೋಡಿದ್ರು, ಕಾರಣಾಂತರ ನನಗಾಗಲಿಲ್ಲ. ಅದನ್ನು ಬೇಸರ ಆಗಲಿಲ್ಲ. ಅಟ್ಲೀಸ್ಟ್ ಚೇರ್ಮನ್ ಆರು ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸಚಿವ ಸ್ಥಾನ ತಪ್ಪಿದ್ದಂತಹದ್ದು ಉಪಜಾತಿ ವಿಚಾರವಾಗಿ? ಉಪಜಾತಿ ವಿಚಾರನೇ. ಯಾಕಂದರೆ ನಾನು ವೀರಶೈವ ಒಳಗೆ, ನಾನು ಲಿಂಗಾಯತರೊಳಗೆ ಬಣಜಿಗರಾಗಿದ್ದೀನಿ. ಅವರೇನು ಹೇಳ್ತಾರೆ, ಈಗಾಗಲೇ ಇವ್ರಿಗೆ ಯಾರಿಗೆ ನಮ್ಮ ಈಶ್ವರ್ ಖಂಡ್ರೆ ಅವರು ನಮ್ಮ ಸಬ್ ಕ್ಯಾಸ್ಟು. ಆಮೇಲೆ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ನಮಗೆ ಆಗಲೇ ಇಬ್ಬರು ಕೊಟ್ಬಿಟ್ಟಿದ್ದೀವಪ್ಪ, ಆಯ್ತು ಬಿಡಿ ಸ್ವಾಮಿ, ಇನ್ನೇನು ಮಾಡೋದು. ನಾನು ಹೇಳಿದೆ, ಅದು ನೋಡೋಕ್ಕೆ ಹೋಗ್ಬೇಡಿ, ಉಪಜಾತಿ ನೋಡೋಕ್ಕೆ ಹೋಗ್ಬೇಡಿ, ಜಾತಿನೂ ನೋಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೀನಿ. ನಾವೆಲ್ಲ ಸೆಕ್ಯುಲರ್ ಆಗಿರಬೇಕು. ನಾವು ಜಾತ್ಯತೀತ ಪಕ್ಷ, ನಮ್ಮದು ಸೆಕ್ಯುಲರ್ ಆಗಿರಬೇಕು. ಅದು ನೋಡ್ಬಿಟ್ಟು ನೀವು ಜಾತಿ ನೋಡೋಕೆ ಹೋದ್ರೆ ನಮಗೆಲ್ಲ ಭಾಳ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಇಂಥದ್ದೇ ನಿಗಮ ಮಂಡಳಿ ಅನ್ನುವಂಥದ್ದು ಏನಾರು ಇದೆಯಾ ಸರ್? ಇಂಥದ್ದೇನಿಲ್ಲಮ್ಮ. ಯಾವುದೋ ಇಂಥದ್ದಾದ್ರೆ ನಮ್ಮ ಘನತೆಗೆ ತಕ್ಕಂತೆ ಕೊಡ್ಬೇಕು. ಯಾವುದೋ ಕೆಲಸಕ್ಕೆ ಬಾರ್ದು ಇದೋ ಬೇಕಾದಷ್ಟು ಇದ್ದಾವೆ.
ರಾಜಕೀಯ ಕೆಲ್ಸಕ್ಕೆ ಬರೋದವ್ರು ಕೊಡ್ತೀನಿ ಅಂತ ನಾನು ಒಪ್ಪಲ್ಲ. ಚೆನ್ನಾಗಿರೋದು ಕೊಟ್ಟರೆ ಒಪ್ಕೊಂಡು ಕೆಲಸ ಮಾಡ್ತೀವಿ. ಹೈಕಮಾಂಡ್ ಸಮಯ ಕೊಟ್ಟಿದ್ದಾರೆ ಸರ್. 10:30 ಬೆಳಿಗ್ಗೆ ನಾಳೆ ಇವರು ಸುರ್ಜೇವಾಲ ಅವರು ನಮಗೆಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಶಾಸಕರು ಸಚೇತಕರಾದಂತಹ ಅಶೋಕ್ ಪಟ್ಟಣ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಸೂರ್ಯಪ್ರಕಾಶ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು. ಎಸ್ ನೋಡಿ, ಈಗ ಡಿ.ಕೆ ಸಂಪುಟಕ್ಕೆ ಒಂದು ಕಡೆ ಸರ್ಜರಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಶಾಸಕರು ದೆಹಲಿ ಪರೇಡ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಿಗಮ ಮಂಡಳಿ ಆಕಾಂಕ್ಷಿಗಳು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈ ಬಗ್ಗೆ ಅಶ್ವವೇಗ ನ್ಯೂಸ್ ಜೊತೆ ಅಶೋಕ್ ಪಟ್ಟಣ್ ಮಾತನಾಡಿದ್ದಾರೆ. ಅಂದರೆ ಈಗ ಹೋಗ್ತಾ ಇರೋದು ನಾವು ಸಚಿವ ಸ್ಥಾನಕ್ಕಾಗಿ ಅಲ್ಲ, ಬದಲಾಗಿ ಇಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕಾಗಿ ಹೋಗ್ತಾ ಇದ್ದೇವೆ. ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ದೆಹಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ. 10 ಜನರು ನಾವು ದೆಹಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಉಪಜಾತಿ ವಿಚಾರವಾಗಿ ಈ ಹಿಂದೆ ಮಂತ್ರಿ ಸ್ಥಾನ ಕೈತಪ್ಪಿತ್ತು. ಈ ಬಾರಿ ಪ್ರಬಲವಾದಂತಹ ನಿಗಮ ಮಂಡಳಿ ಸಿಗಲೇಬೇಕು, ನಮ್ಮ ಘನತೆಗೆ ತಕ್ಕಂತೆ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಇನ್ನು ಅಶೋಕ್ ಪಟ್ಟಣ್ ತಿಳಿಸಿದ್ದಾರೆ. ಇನ್ನು ನಾಳೆ 10 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. 10 ಗಂಟೆಗೆ ನಾವು ಹೋಗ್ತೀವಿ. ಸುರ್ಜೇವಾಲರವರು ನಮಗೆ 10 ಜನಕ್ಕೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಅಲ್ಲಿ ಹೋಗಿ ಮಾತನಾಡಬೇಕು, ನಮಗೆ ಘನತೆಗೆ ತಕ್ಕಂತೆ ಒಂದು ಅಧ್ಯಕ್ಷ ಸ್ಥಾನ ಅಂದರೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಮಗೆ ಖುಷಿ ಆಗುತ್ತೆ, ಕೊಡಲೇಬೇಕು ಅವರು ಅಂತ ಹೇಳಿ ಇಲ್ಲಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅಂದರೆ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ 10 ಜನ ದೆಹಲಿಗೆ ತೆರಳಲಿದ್ದಾರೆ. ನಾಳೆ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ದೆಹಲಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಇವರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಂಥವ್ರು. ಸಚಿವ ಸ್ಥಾನ ಕೈ ತಪ್ಪಿತು, ಆದರೆ ಡಿ.ಕೆ ಶಿವಕುಮಾರ್ ಅವರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡೋದಾಗಿ ಇವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸಿದ್ರು. ಅಸಮಾಧಾನಗೊಂಡಂಥವ್ರನ್ನ ಸಮಾಧಾನ ಪಡಿಸಿದ್ರು. ಇದೀಗ ಇದೇ ವಿಚಾರವಾಗಿ ಎಲ್ಲೋ ಒಂದು ಕಡೆ ಡಿ.ಕೆ ಶಿವಕುಮಾರ್ಗೆ ತಲೆನೋವಾಗಿದೆ. ಅಂದರೆ ಯಾರಿಗೆ ಯಾವ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ತಲೆನೋವಾಗುತ್ತೆ. ಇಲ್ಲಿ ಅಶೋಕ್ ಪಟ್ಟಣ್ ಹೇಳ್ತಿದ್ದಾರೆ, ಘನತೆಗೆ ತಕ್ಕಂತೆ ಒಂದು ಅಧ್ಯಕ್ಷ ಸ್ಥಾನವನ್ನು, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು. ಯಾವುದ್ಯಾವುದೋ ಕೊಟ್ಟರೆ ಅದು ನಮಗೆ ಬೇಸರ ಆಗುತ್ತೆ. ಘನತೆಗೆ ತಕ್ಕಂತೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ. ನೋಡಿ, ಅಶ್ವವೇಗ ನ್ಯೂಸ್ ಜೊತೆ ಅಶೋಕ್ ಪಟ್ಟಣ್ ಇಲ್ಲಿ ಮಾತನಾಡಿದ್ದಾರೆ. ನಮ್ಮ ಘನತೆಗೆ ತಕ್ಕಂತೆ ಅಧ್ಯಕ್ಷ ಸ್ಥಾನ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾವು ನಮ್ಮ ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತೀವಿ. ಯಾವುದ್ಯಾವುದೋ ಕೊಟ್ಟರೆ ಅದು ನಮಗೂ ಕೂಡ ಬೇಸರ ಆಗುತ್ತೆ. ಇದೇ ಬೇಕು ಅದೇ ಬೇಕು ಅಂತೆಲ್ಲ, ಘನತೆಗೆ ತಕ್ಕಂತೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡಲಿ. ಈಗ ಉಪಜಾತಿ ವಿಚಾರವಾಗಿ ನಮಗೆ ಮಂತ್ರಿಗಿರಿ ಕೈ ತಪ್ಪಿತು, ಆದರೆ ಇಲ್ಲಿ ನಮಗೆ ನಮ್ಮ ಘನತೆಗೆ ತಕ್ಕಂತೆ ಪ್ರಬಲವಾದಂತಹ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಅಶೋಕ್ ಪಟ್ಟಣ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು. ದೆಹಲಿಗೂ ಕೂಡ ತೆರಳಿದ್ರು, ಬಹಳಷ್ಟು ಕಸರತ್ತನ್ನು ನಡೆಸಿದ್ರು ಸಚಿವ ಸ್ಥಾನಕ್ಕಾಗಿ. ಆದರೆ ಇಲ್ಲಿ ಉಪಜಾತಿ ವಿಚಾರವಾಗಿ ಕೈ ತಪ್ಪಿದವರಿಗೆ ಸಚಿವ ಸ್ಥಾನ, ಹಾಗಾಗಿ ಪ್ರಬಲ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ಹೇಳಿ ಈಗ ಹೇಳಿಕೆಯನ್ನು ನೀಡಿದ್ದಾರೆ.